ಮೇಡಮ್, ವೇದಾಂತ್ ಅವರು ಪಾರ್ಟಿ ಮಧ್ಯದಲ್ಲಿ ಹೊರಟೋಗ್ಬಿಟ್ರು ಅಲ್ವಾ? ಆದರೆ ಪಾರ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅದು ವೇದಾಂತ್ಗೇನೋ ಅರ್ಜೆಂಟ್ ಕೆಲಸ ಬಂತು ಅನ್ಸುತ್ತೆ, ಅದಕ್ಕೆ ಹೋದ. ಹೇಗೂ ಪಾರ್ಟಿ ಮುಗಿಯಕ್ಕೆ ಬಂತಲ್ವಾ? ಸರಿ, ನಾನು ಬರ್ತೀನಿ. ಬಾಯ್. ವೈನ್. ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿದ್ಯಾ? ನೀನಿರೋ ಪರಿಸ್ಥಿತಿಗೆ ವಿಸ್ಕಿ ರಮ್ ಕೊಟ್ರು ತಗೊಳ್ತಿರ್ಬೇಕಷ್ಟೆ. ಟೇಕ್ ಇಟ್. ವೇದಾಂತ್ ಮಾತು ಮುಗಿಸಿದ್ಮೇಲೆ ನೀವಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಅವನು ಅಮೂಲ್ಯನ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮೂಲ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೋದ. ಯೋರ್ ಬರ್ಡೇ ಎಂಡೆಡ್ ವೆರಿ ಬ್ಯಾಡ್ಲಿ. ಸ್ಯಾಡ್ ಸಾಹಿತ್ಯ. ಉರ್ಕೊಳ್ಳೋದು ಬಿಟ್ಟು ನಿನ್ನ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಅದೇ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅಮೂಲ್ಯ ವೇದಾಂತ್ ಮಧ್ಯೆ ಕ್ಲೋಸ್ನೆಸ್ ಡೆವಲಪ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮೂಲ್ಯ, ನಾನಿದ್ದೀನಿ. ಅಪ್ಪನಿಗೇನೂ ಆಗಲ್ಲ. ನಿಜವಾಗ್ಲೂ ಅಪ್ಪನಿಗೆ ಏನೂ ಆಗಲ್ಲ ಅಲ್ವಾ? ಖಂಡಿತ ಏನೂ ಆಗಲ್ಲ. ಹೋಪ್ ಫಾರ್ ದ ಬೆಸ್ಟ್. ಮತ್ತು ಯಾಕೆ ನನಗೆ ಭಯ ಆಗ್ತಿದೆ? ಕಾನ್ಫಿಡೆನ್ಸ್ ಇಲ್ಲ. ಯಾಕೆ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ? ಅದು ಕಾಮನ್ ಸಿನಾರಿಯೋ ಅಮೂಲ್ಯ. ನಮಗೆ ಯಾರು ತುಂಬ ಇಷ್ಟನೋ ಅವ್ರು ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದರು ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಹಾಗೆ ಮಿಸ್ ಮಾಡ್ಕೊಳ್ವಾಗ ನಮ್ಮ ತಂದೆಲಿ ಅವ್ರ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ. ಆ ಕಾಳಜಿ ಎಷ್ಟಿರುತ್ತೆ ಅಂದರೆ ಎಲ್ಲಿ ನಾವು ಇಷ್ಟಪಡೋರಿಗೆ ತೊಂದರೆಗಳು ಅಥವಾ ಕಷ್ಟಗಳಾಗುತ್ತೆ ಅಂತ ಬಹಳಷ್ಟು ಲೆಕ್ಕಾಚಾರ ಮಾಡ್ತಿರುತ್ತೆ. ನಾವು ತುಂಬಾ ಇಷ್ಟಪಡೋರು ಎಲ್ಲಾದರೂ ಹೊರಗಡೆ ಹೋದಾಗ ಅವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿಬಿಡುತ್ತಾ ಅಥವಾ ತೊಂದರೆ ಆದರೆ ಅವ್ರಿಗೆ ಕ್ಷೇಮವಾಗಿ ಮನೆ ವಾಪಸ್ ಬರಲಿ ಅಂತ ನಮ್ಮ ಮನಸ್ಸು ತುಂಬ ಯೋಚನೆ ಮಾಡುತ್ತೆ. ಅದೇ ರೀತಿ ನಿಮ್ಮ ತಂದೆ ಯಾರಿಗೂ ಆಕ್ಸೆಸಿಬಿಲಿಟಿನೇ ಇಲ್ಲದೆ ಒಳಗಡೆ ಇರೋದ್ರಿಂದ ಅವ್ರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆಯೋ ಇಲ್ವೋ, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಏನೋ ಅಂತ ನಿನ್ನ ಮನಸ್ಸು ಯೋಚನೆ ಮಾಡ್ತಿದೆ. ಇದಕ್ಕೆ ಕಾರಣ ಆ ರೀತಿ ಏನೂ ಆಗಬಾರ್ದು ಅನ್ನೋದು ಅಷ್ಟೇ ಆಗಿರುತ್ತೆ ಅಮೂಲ್ಯ. ಇರೋ ಅಷ್ಟು ಚಾನ್ಸಸ್ಗಳನ್ನ ಮನಸ್ಸು ಥಿಂಕ್ ಮಾಡಿ ಆ ರೀತಿ ಯಾವುದೂ ಕೆಟ್ಟದಾಗಬಾರ್ದು ಅಂತ ಡಿಸೈಡ್ ಮಾಡುತ್ತೆ. ಆ್ಯಂಡ್ ದಟ್ಸ್ ದ ರೀಸನ್ ನಿನಗೆ ಎಷ್ಟು ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಕಾರಣ. ಬಟ್ ಅಪ್ಪನಿಗೆ ಏನೂ ಆಗೋದಿಲ್ಲ. ಡೋಂಟ್ ವರಿ. He's fine now. ತಲೆಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿದೆ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ಡಾಕ್ಟರ್, ಅಪ್ಪನ ಕಾನ್ಷಿಯಸ್ ಬಂತ? ನಥಿಂಗ್ ಟು ವರಿ ಇಲ್ಲ ಡಾಕ್ಟರ್. ಆಕ್ಸಿಡೆಂಟ್ ಆದ ಶಾಕಿಗೆ ಪ್ರಜ್ಞೆ ತಪ್ಪಿದ್ದಾರೆ. ನಥಿಂಗ್ ಟು ವರಿ. ಟ್ರೀಟ್ಮೆಂಟ್ ನಡೀತಾ ಇದೆ ಆ್ಯಂಡ್ ಹಿ ಈಸ್ ರೆಸ್ಪಾಂಡಿಂಗ್ ಟು ಇಟ್. ಆಮೇಲೆ ನೀವು ಅವರನ್ನು ನೋಡ್ಬೋದು.
ಅವನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಯಾವುದೋ ಹುಡುಗಿನ ಬೇರೆ ತಪ್ಕೊಂಡಿದ್ದ? ಅದು ಅಲ್ಲದೆ ಅವನಾಗಿದ್ದ ಅಂತ ಅನಿಸ್ತಾ ಇರಲಿಲ್ಲ. ಅವನ ಮನೇಲಿ ಯಾರಿಗಾರು ಹುಷಾರಿಲ್ವ ಹೇಗೆ? ಈಗೇನು ಮಾಡಲಿ? ಅವನಿದ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಹೋಗೋಕ್ಕಾಗಲ್ಲ. ಮತ್ತು ನಮ್ಮಿಬ್ಬರು ಮಧ್ಯೆ ಯುದ್ಧನೇ ನಡೆದೋಗುತ್ತೆ. ಮಂಜು ಅಂಕಲ್ನು ನೋಡ್ದಾಗಲಿಲ್ಲ. ಅಂಕಲ್ ಇಲ್ಲಿ ಅಡ್ಮಿಟ್ ಆದ ದಿವಸನೇ ಅವನು ಇಲ್ಲಿಗೆ ಬಂದಿರೋದು ಒಂಥರ ವಿಚಿತ್ರ ಅಲ್ವಾ? ಧ್ರುವ, ಎಲ್ಲೋ ಇದ್ದೆ ಇಷ್ಟು ದಿನ? ಯಾಕೋ ಒಂದು ಫೋನ್ ಕೂಡ ಮಾಡಿಲ್ಲ. ನಾವೆಲ್ಲ ಅಷ್ಟೊಂದು ಬೇಡವಾಗೋದ್ವಾ? ಅದು ನೀನೇನು ಮಾತಾಡಬೇಡ. ನಿಂಗೆ ಎಲ್ಲದಕ್ಕೂ ಒಂದು ರೀಸನ್ ಇದ್ದೆ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ, ಇವಾಗ ಇದರಿಂದ ಪ್ರತ್ಯಕ್ಷ ಆದ್ರೆ ಯಾವಾಗ ಬೆಂಗಳೂರಿಗೆ ಬಂದೆ? ನೀನು ಎಲ್ಲಿದೆಯಾ? ಅದ್ಯಾಕೆ ಕಾಮ್ ಡೌನ್, ನನಗೂ ಸ್ವಲ್ಪ ಮಾತಾಡೋಕೆ ಬಿಡು. ಅಲ್ಲ, ಏನು ನಿಂಗೆ ಮಾತಾಡೋಕೆ ಬಿಡೋದು? ನೀನು ನಿಜವಾಗ್ಲೂ ಮಾತಾಡೋಕೆ ಮನ್ಸಿದ್ದಿದ್ರೆ ಆಸ್ಪತ್ರೆವರೆಗೂ ಬಂದು ಯಾರನ್ನು ಮೀಟ್ ಮಾಡದೆ ಹೋಗ್ತಿದ್ಯಾ? ಅದು ಬಿಡು, ಇವಾಗ ಹೇಗಿದೆಯಾ? ಈಗ ಅಳಂತದ್ದೇನಾಯ್ತು? ನನಗೇನೂ ಆಗಿಲ್ಲ. ಅವಾಗ ಆಗಿದ್ದೀನೋ ಇವಾಗಲೂ ಆಗಿದ್ದೀನಿ. ನಾನು ಆರಾಮಾಗಿದ್ದೀನಿ, ಅಳ್ಬೇಡ ನೀನು. ಇವಾಗ ಎಲ್ಲಿದೆಯಾ ನೀನು? ಒಂದೊಳ್ಳೆ ಮನೇಲಿ ನಂಗೆ ಜಾಗ ಸಿಕ್ಕಿದೆ. ನಂದು ಅಂತ ಒಂದು ಫ್ಯಾಮಿಲಿನೇ ಸಿಕ್ಕಿದೆ ಅನ್ಬೋದು. ಅದಿರಲಿ, ಮನೇಲಿ ಎಲ್ಲರೂ ಹುಷಾರಾಗಿದ್ದಾರೆ ಅಲ್ವಾ? ನೀವೆಲ್ಲ ಇಲ್ಲಿರೋದು ನೋಡಿ ನನಗೆ ಗಾಬರಿ ಆಯಿತು. ವೇದಾಂತನ ನೋಡ್ದೆ ಅಲ್ವಾ ನೀನು? ಹ್ಞೂ ನೋಡಿದೆ. ಬಟ್ ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ? ಯಾರಿಗೇನಾಯ್ತು? ಅದು ನನ್ನ ಗಂಡನ ಮನೆ ಕಡೆಯವರು, ಅಂದರೆ ನನ್ನ ಚಿಕ್ಕಮ್ಮವ ಅಡ್ಮಿಟ್ ಆಗಿದ್ದಾರೆ. ನಿಮ್ಮ ಮದುವೆ ಆಯ್ತಾ? ಇದೇ ಬೇಡ ಅನ್ನೋದು ಧ್ರುವ. ಏನು ಗೊತ್ತೇ ಅನ್ನೋದ್ರ ಡ್ರಾಮಾ ಮಾಡಬೇಡ. ನಾನು ಮದುವೆ ಆಗ್ತಿರೋ ವಿಚಾರ ನಿನಗೆ ಗೊತ್ತಿತ್ತು. ಆದರೆ ನೀವು ಬೇಕು ಅಂತ ಅವಾಯ್ಡ್ ಮಾಡಿದೆ ಅಂತಲೂ ಗೊತ್ತು. ಈಗ ಮುಖ ತಿರ್ಸ್ಕೊಂಡ್ರೆ ಏನು ಬಂತು? ನಾನು ಇನ್ನೊಂದು ಸಲ ಅಂತೂ ಮದುವೆ ಆಗಲ್ಲ. ನನ್ನ ಮದುವೆಲಿ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಅದೆಲ್ಲ ನಿನಗೆ ಹೇಗೆ ಗೊತ್ತಾಗತ್ತೆ? ಬೇಕು ಅಂತ ಬಂದಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಹೇಳಿ ಏನು ಪ್ರಯೋಜನ? ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ಎಲ್ಲ ಗೊತ್ತಿದ್ದು ನೀನೇ ಕೇಳ್ಬೋದಾ? ಅದು ಹಾಗಿರಲಿ, ನಿಮ್ಮ ಚಿಕ್ಕಮ್ಮವ ಇವಾಗಾಗಿದ್ದಾರೆ? ಪರವಾಗಿಲ್ಲ ಕಣೋ, ಈಸ್ ಔಟ್ ಆಫ್ ಡೇಂಜರ್. ಇದು ಒಳ್ಳೆ ಸುದ್ದಿ. ಖಂಡಿತ ಇದು ಒಳ್ಳೆ ಸುದ್ದಿನೇ. ಆದರೆ ನೀನು ಖುಷಿ ಪಡೋಂಥ ಕೆಲಸ ಮಾಡ್ತಿಲ್ಲ ಅಲ್ವಾ? ನಿಂಗೆ ಮನೆಗೆ ಬರೋಕೆ ಇಷ್ಟ ಇಲ್ಲ ಅಂತ ಗೊತ್ತು. ಆದರೆ ಬೆಂಗಳೂರಿಗೆ ಬಂದಿದೆ ಅಂತ ಒಂದು ಮಾತಾದರೂ ಹೇಳೋದು ಬೇಡವಾ? ಹೇಳೋ ಆಗಿದ್ರೆ ಹೇಳ್ತಿರ್ಲಿಲ್ವಾ? ನನ್ನ ಜೊತೆ ಮಾತಾಡೋಷ್ಟು ನಿಂಗೆ ತೊಂದರೆ. ಅದೆಲ್ಲ ಆಗಲ್ಲ. ಬಾ ನೀನು ವೇದಾಂತಣ್ಣನ ಮೀಟ್ ಮಾಡುವಂತೆ. ಅದ್ಯಾ ಏನು ತಮಾಷೆ ಮಾಡ್ತಿದ್ಯಾ?